ಶ್ರದ್ಧಾ ಮೀರಿಸಿದೆ ಬೆಂಗಳೂರಿನ ಮರ್ಡರ್. ಇನ್ನು ಬಯಲಾಗ್ತಾ ಇಲ್ಲ ಮಹಾಲಕ್ಷ್ಮಿ ಮರ್ಡರ್ ಸೀಕ್ರೆಟ್. 50 ಪೀಸ್ ಮಾಡಿ ಆ ಹಂತಕ ಫ್ರಿಡ್ಜ್ನಲ್ಲಿ ದೇಹದ ಭಾಗಗಳನ್ನು ಇರಿಸಿದ್ದ. ಮಹಾಲಕ್ಷ್ಮಿ ತಲೆಯನ್ನೇ 3 ಹೋಳಾಗಿ ಮಾಡಿದ್ದ ಕಿರಾತಕ. ಸಿಂಗಲ್ ಡೋರ್ ಫ್ರಿಡ್ಜ್ನ 3 ರ್ಯಾಕ್ಗಳಲ್ಲಿ ಈ 50 ಪೀಸ್ಗಳನ್ನು ಇಟ್ಟಿದ್ದ. ಅಕ್ರಮ ಸಂಬಂಧಕ್ಕೆ ಬಲಿಯಾದ್ಲ ಮಹಾಲಕ್ಷ್ಮಿ ಅನ್ನೋದು ಸದ್ಯದ ಪ್ರಶ್ನೆ. ಉತ್ತರಾಖಂಡ್ ಮೂಲದ ಅಶ್ರಫ್ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಮಹಾಲಕ್ಷ್ಮಿ ಪತಿ ಹೇಮಂತ್ ದಾಸ್. ನನ್ನ ಹೆಂಡತಿ ಜೊತೆ ಅಶ್ರಫ್ಗೆ ಸಂಬಂಧ ಇತ್ತು, ಇಬ್ಬರೂ ನನ್ನ ಕೈಯಲ್ಲಿ ಸಿಕ್ಕಾಕೊಂಡಿದ್ರು. ಅಶ್ರಫ್ ವಿರುದ್ಧ ಮಹಾಲಕ್ಷ್ಮಿ ಪತಿ ಈ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅನುಮಾನ ಅಂದರೆ ಇವರು ಅಶ್ರಫ್ ಅಂತ ಒಬ್ರು ಹುಡುಗ ಇದ್ರು, ಅಶ್ರಫ್. ಅವ್ರ ಮೇಲೆ ನಾವು ನೆಲಮಂಗಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಒಂದ್ಸತಿ. ಕಂಪ್ಲೇಂಟ್ ಆದಮೇಲೆ ಅವರು ಬೆಂಗಳೂರಲ್ಲಿ ಬರಬಾರ್ದು ಅಂತ ಆಗಿದೆ. ಅವ್ರು ಇಲ್ಲಿಂದ ಬೇರೆ ಇಲ್ಲಿ ಹೋಗಿದ್ರೆ ನನಗೆ ಗೊತ್ತಿಲ್ಲ. ಇವಾಗ ಕರೆಂಟ್ ಸಿಚುವೇಶನಲ್ಲಿ ಏನಿದೆ ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಅವ್ರ ಹತ್ರ ನನಗೆ ಕಾಂಟ್ಯಾಕ್ಟ್ ಇಲ್ಲ. ಆವಾಗ ಎಲ್ಲ ನಾವು ಟ್ರ್ಯಾಕ್ ಮಾಡಿದ್ದೀನಿ ಯಾರ ಜೊತೆ ಮಾತಾಡ್ತಾ ಇರೋದು ಏನಿಂತ. ಅವಾಗ ನಂಗೆ ಗೊತ್ತಾಯ್ತು, ಇವಾಗ ಗೊತ್ತಿಲ್ಲ. ಅವರು ಉತ್ತರಾಖಂಡ್. ಅಶ್ರಫ್ ಯಾರು, ಏನಕ್ಕೆ ಆತನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅಂತ ಹೇಳಿ? ಅವ್ರ ಅಂದರೆ ಸ್ವಲ್ಪ ಸಿಕ್ತು ನನಗೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್. ನಿಮ್ಮ ವೈಫ್ ಜೊತೆ ಅವ್ರೇನಾದ್ರು ಇದ್ರು ಅಂತ ನಿಮಗೆ ಡೌಟಾ ಅಥವಾ ಹೇಗೆ? ಡೌಟ್ ಅಲ್ಲ, ನಮಗೆ ಸಿಕ್ತು. ಅಶ್ರಫ್ ಏನು ಮಾಡ್ಕೊಂಡಿದ್ದ ಸರ್ ಬೆಂಗಳೂರಲ್ಲಿ? ಕಟಿಂಗ್ ಶಾಪ್. ಅನುಮಾನ ಅಂದರೆ ಇವರು ಅಶ್ರಫ್ ಅಂತ ಒಬ್ರು ಹುಡುಗ ಇದ್ರು, ಅಶ್ರಫ್. ಅವ್ರ ಮೇಲೆ ನಾವು ನೆಲಮಂಗಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಒಂದ್ಸತಿ. ಕಂಪ್ಲೇಂಟ್ ಆದಮೇಲೆ ಅವರು ಬೆಂಗಳೂರಲ್ಲಿ ಬರಬಾರ್ದು ಅಂತ ಆಗಿದೆ. ಅವ್ರು ಇಲ್ಲಿಂದ ಬೇರೆ ಇಲ್ಲಿ ಹೋಗಿದ್ರೆ ನನಗೆ ಗೊತ್ತಿಲ್ಲ. ಇವಾಗ ಕರೆಂಟ್ ಸಿಚುವೇಶನಲ್ಲಿ ಏನಿದೆ ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಅವ್ರ ಹತ್ರ ನನಗೆ ಕಾಂಟ್ಯಾಕ್ಟ್ ಇಲ್ಲ. ಆವಾಗ ಎಲ್ಲ ನಾವು ಪ್ರಶಾಂತ್, ಈ ವಿಕೃತತೆ ಐ ಡೋಂಟ್ ನೋ ಹಿಂಗೂ ಸಾಧ್ಯ ಅಂತ. ನಾನು ಒಂದು 2 ದಿನಗಳ ಹಿಂದೆ ಅಷ್ಟೇ ಈಗ ಒಂದು ಸೆಕ್ಟರ್ 36 ಅಂತ ಒಂದು ಇದು ಬಂದಿದೆ OTTಯಲ್ಲಿ, ನಿತಾರಿ ಹತ್ಯಾಕಾಂಡದ ಬಗ್ಗೆಗಿನ ಒಂದು ಪಿಕ್ಚರ್. ಅದರಲ್ಲಿ ಆತನಿಗೆ ಈ ನರಮಾಂಸದ ರುಚಿ ಎತ್ತಿಬಿಟ್ಟಿರುತ್ತೆ. 17 ಮರ್ಡರ್ಗಳನ್ನು ಮಾಡಿರ್ತಾನೆ ಆತ ಮತ್ತು ಆತನ ಮಾಲೀಕ ಸೇರಿ. ಬಿಡಿ ಆದ ಪ್ರಕರಣ ಶ್ರದ್ಧಾ ವಾಕರ್. ಅಂದರೆ ನೀವು ಮರ್ಡರೇ ಅಮಾನುಷ. ಅದಾದಮೇಲೆ ಹ್ಯೂಮನ್ ಬಾಡಿಯನ್ನು ಕಟ್ ಮಾಡಿ ಫ್ರಿಡ್ಜ್ನಲ್ಲಿ ಇಡ್ತಕ್ಕಂಥ ಪ್ರಕರಣಗಳು ಬೆಳಕಿಗೆ ಬರ್ತಿರ್ತಕ್ಕಂಥದ್ದು ಮನುಷ್ಯ ದಿನದಿಂದ ದಿನಕ್ಕೆ ಎಷ್ಟು ಕ್ರೂರಿ ಆಗ್ತಿದ್ದಾನೆ ಅನ್ನೋದರ ಸಂಕೇತ. ಹಿಂದೆಲ್ಲ ನಾವು ಪುರಾಣಗಳಲ್ಲಿ ಕೇಳ್ತಾ ಇದ್ವಿ, ರಾಕ್ಷಸರಂತೆ ಯಾರೋ ಇರ್ತಾಯಿದ್ರು, ಅವರು ಮನುಷ್ಯ ಮಾಂಸ ಭಕ್ಷಣೆಯನ್ನು ಮಾಡ್ತಾಯಿದ್ರು ಅಂತಕ್ಕಂಥದ್ದು. ಈ ರೀತಿ ನಾನು ಆ ಜಾಗಕ್ಕೆ ಹೋಗಿದ್ದೆ ಭಾವನ ಮೊನ್ನೆ. ಅದು ನಡೆದ ಮೇಲೆ ಇಲ್ಲೇ ಇದೆ, ಅದು ಶೇಷಾದ್ರಿಪುರದಲ್ಲಿ ವಿನಾಯಕ ನಗರ ಅಂತಿದೆಯಲ್ಲ, ಅಲ್ಲಿದೆ. ಆ ಹೆಣ್ಮಗಳು ಒಬ್ಬಳೇ ಇರ್ತಿದ್ಲು ಅಲ್ಲಿ. ಅವಳು ಬೆಳಗ್ಗೆ 9ಕ್ಕೆ ಹೋಗ್ತಿದ್ಲು, ರಾತ್ರಿ 10ವರೆಗೆ ಬರ್ತಿದ್ಲು. ಇಲ್ಲಿ ಯಾವುದೋ ಮಾಲ್ನಲ್ಲಿ ಕೆಲಸ ಮಾಡ್ತಾಯಿದ್ಲು. ಗಂಡ ಮತ್ತು ಮಗುವನ್ನು ನೆಲಮಂಗಲದಲ್ಲಿ ಬಿಟ್ಟಿದ್ರು. ಮಗು ಕೂಡ ಜೊತೆಗಿರ್ತಿರ್ಲಿಲ್ಲ. 10-15 ದಿನ ಇವಳು ಕಂಡೇ ಇಲ್ಲ. ಇವತ್ತು ಮಹಾನಗರಗಳಲ್ಲಿ ಹಾಗೆ ಇದೆ ಅಲ್ರಿ, ಅಕ್ಕಪಕ್ಕದ ಜನ 10-15 ದಿನ ಒಂದು ತಿಂಗಳು ಕಾಣಲಿಲ್ಲ ಅಂದರೂ ಯಾರೂ ಇಲ್ಲ. ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಗಲ್ಲಿ ಇದೆ ಅದು, ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇವಳು ಅಮ್ಮ ಫಸ್ಟ್ ಫ್ಲೋರ್ನಲ್ಲಿ ಇರ್ತಾಯಿಲ್ಲ. ಆಮೇಲೆ ಅವರು ಸಂಬಂಧಿಕರನ್ನು ಕರೆಸಿ ಮನೆ ಬೀಗ ಓಡಿಸಿದಾಗ ಫ್ರಿಡ್ಜಲ್ಲಿ 19-20 ಪೀಸ್ ಹ್ಯೂಮನ್ ಬಾಡಿ ಕಟ್ ಮಾಡಿ ಆತ ಇಟ್ಟಿದ್ದ. ಅಂದರೆ ನಾನು ಕ್ರೂರತೆಯನ್ನು ಇದೆಲ್ಲ, ಇದರ ಅರ್ಥ ಏನು, ಮನುಷ್ಯ ಎಷ್ಟು ಕ್ರೂರಿ ಆಗ್ತಿದ್ದಾನೆ ಅಂತಕ್ಕಂಥದ್ದು ನೋಡಿ. ಈಗ ಸಂಬಂಧಗಳನ್ನು ಇಟ್ಕೊಂಡ್ರು ಇದೇನು ಹೊಸ್ತಲ್ಲ. ಆದರೆ ಯಾರೀಗ ಮರ್ಡರ್ ಮಾಡಿದಾರೋ ಅಂತಕ್ಕಂಥದ್ದು ತನಿಖೆಯಿಂದ ಬಯಲಾಗಬೇಕು. ಅವ್ರ ಗಂಡ ಹೇಳ್ತಿದ್ದಾನೆ, ಅವ್ನ ಗಂಡ ಬೇರೆನೇ ಇರ್ತಿದ್ರು. ಗಂಡ ಹೇಳ್ತಿದ್ದಾನೆ ಅಶ್ರಫ್ ಅಂತ ಒಬ್ಬ ಹುಡುಗ ಬೆಳಿಗ್ಗೆ ಪಿಕಪ್ಪು ಡ್ರಾಪ್ ಆ ಹುಡುಗನೇ ಮಾಡ್ತಿದ್ದ. ಆ ಹುಡುಗ ಕಳೆದ 20 ದಿನಗಳಿಂದ ಇಲ್ಲ ಅವನು ಬೆಂಗಳೂರಲ್ಲಿ. ಯಾರು ಮಾಡಿದಾರೋ ಅಂತಕ್ಕಂಥದ್ದು ಬಿಡಿ, ಅದೊಂದು ಸಣ್ಣ ಇದು. ಆದರೆ ಯಾವ ರೀತಿಯಲ್ಲಿ ಇದನ್ನು ಮರ್ಡರ್ ಮಾಡಿದಾರಲ್ಲ, ಇದು OTTಯ ಪ್ರಭಾವ ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆಯೋ ಅಥವಾ ಈ ರೀತಿಯ ಘಟನೆಗಳಿಂದಾಗಿ OTTಯಲ್ಲಿ ಆ ರೀತಿ ಫಿಲ್ಮ್ಗಳು ಬರ್ತಾ ಇದೆಯೋ ಗೊತ್ತಿಲ್ಲ. ಬಟ್ ಒಂದಕ್ಕೊಂದು ಸಂಬಂಧ ಅಂತ ತಾಳೆ ಹಾಕಿ ನೋಡ್ಬೋದು. ಬಟ್ ದಿಸ್ ಇಸ್ ಸ್ಕೇರಿ ಪ್ರಶಾಂತ್. ಅಂದರೆ ಸಮಾಜ
ಯಾವ ಕಡೆ ಹೋಗ್ತಾ ಇದೆ ಅಂತ. ಈಗಷ್ಟೇ ನಾನೊಂದು ನಮ್ಮ ಸ್ಕ್ರಾಲ್ನಲ್ಲಿ ಒಂದು ಸ್ಟೋರಿ ನೋಡ್ತಾ ಇದ್ದೆ, ಆ್ಯಸಿಡ್ ಅಟ್ಯಾಕ್ ಒಬ್ಬ ಯುವಕನ ಮೇಲೆ ಅಂತ. ಅಂದರೆ ಒಬ್ಬ ವ್ಯಕ್ತಿಯ ವಿರುದ್ಧ ಇರೋ ಸಿಟ್ಟನ್ನು ಆ್ಯಸಿಡ್ ಅಟ್ಯಾಕು, ಈ ರೀತಿ ಬಾಡಿಗಳನ್ನು ಕತ್ತರಿಸೋದು, ಕೊಂದೇ ಬಿಡೋದು, ಬರ್ಬರವಾಗಿ ಕೊಂದೇ ಬಿಡೋದು, ಹೆಂಗಿತ್ತು ಅಂದರೆ ಮನುಷ್ಯನ ಜೀವಕ್ಕೂ ಬೆಲೆ ಇಲ್ಲ, ಸಂಬಂಧಗಳಿಗೂ ಬೆಲೆ ಇಲ್ಲ. ನೋಡಿ ಅಲ್ಲ, ಹೀಗೆ ಇದನ್ನು ಯಾರು ಮಾಡಿರ್ಲಿಕ್ಕೆ ಸಾಧ್ಯ? ಯಾರು ಅವ್ರ ಜೊತೆ ಪ್ರೀತಿಯಿಂದನೇ ದ್ವೇಷ ಬರುತ್ತೆ. ಅದರ್ವೈಸ್ ಯಾರು ಸುಮ್ಮನೆ ಅವಳ ಹತ್ರ ಏನು ದುಡ್ಡಿರಲಿಲ್ಲ, ಹೌದಪ್ಪ ಯಾರೋ ಕಳ್ಳರು ಬಂದರು, ಆಮೇಲೆ ಅಷ್ಟು ಪೀಸ್ಗಳನ್ನ ಯಾಕೆ ಮಾಡ್ತಾರೆ ಅವರು? ಅರ್ಥ ಯಾರೋ ಹತ್ತಿರದವರೇ ಮಾಡಿದ್ದಾರೆ ಅಂತಕ್ಕಂಥದ್ದು. ಇಬ್ಬರೇ ಸಸ್ಪೆಕ್ಟ್ ಇರೋದು ಒಂದು ಗಂಡನ ಮೇಲೆ, ಒಂದು ಪ್ರಿಯಕರನ ಮೇಲೆ. ಗಂಡ ಓಪನ್ಲಿ ಬಂದು ಹೇಳ್ತಿದ್ದಾನೆ, ನಾನು ಅಲ್ಲಿ ಇರಲೇ ಇಲ್ಲ, ನಾನು ನೆಲಮಂಗಲದಲ್ಲಿ ನನ್ನ ಮಗನ ಜೊತೆ ಇದ್ದೆ ಅಂತಕ್ಕಂಥದ್ದು. ಸೊ ಈಗ ಆ ಅಶ್ರಫ್ ಅಂತಕ್ಕಂಥ ಹುಡುಗನ ಮೇಲೆ ಅನುಮಾನ ಇದೆ, ಆತ ಪರಾರಿಯಾಗಿದ್ದಾನೆ. ನನಗನ್ಸತ್ತೆ ನೋಡಿ, ಇಂಥ ಘಟನೆಗಳು 108 ನಡೀತವೆ. ಆದರೆ ಈ ರೀತಿ ಪೀಸ್ಗಳನ್ನು ಮಾಡಿ ಫ್ರಿಡ್ಜ್ನಲ್ಲಿಟ್ಟು, ವೇರ್ ದ ಸೊಸೈಟಿ ಈಸ್ ಹೆಡಿಂಗ್, ನಮ್ಮ ಇದನ್ನು ಹ್ಯೂಮನ್ ಸೈಕಾಲಜಿ ಏನು, ಯಾಕೆ ಈ ರೀತಿಯ ಘಟನೆಗಳು ಜಾಸ್ತಿ ಆಗ್ತಾ ಇವೆ? ಒಂದು ಸಮಾಜವಾಗಿ ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ. ಆಮೇಲೆ ಮತ್ತು ಈ ಮಹಾನಗರಗಳಲ್ಲಿ ಒಂದು ಗುಮ್ನಾಮಿ ಇದೆ ಅಲ್ಲ ಭಾವನಾ, ಅದು ಯಾವಾಗಲೂ ಪ್ರಾಬ್ಲಮ್ಮೇ. ಯಾರ್ಯಾರನ್ನು ಗೊತ್ತಿಡಿಯಲ್ಲ. ಊರಲ್ಲಿ ರಿಲೇಟಿವ್ಸ್ ಊರಲ್ಲಿ ಇರ್ತಾರೆ, ಸಂಬಂಧಗಳಿರಲ್ಲ. ನೀವು ಸಣ್ಣ ಊರಲ್ಲಿ ಹಾಗಲ್ಲ, ಯಾರ ಜೊತೆ ಓಡಾಡ್ತಿದ್ದಾರೆ, ಏನು ನಡೀತಾ ಇದೆ ಅನ್ನೋದು ಕಣ್ಣಿರುತ್ತೆ. ಅಂಡ್ 15-20 ದಿನ ಆದರೂ ಆಕೆ ಬಗ್ಗೆ ಯಾರು ವಿಚಾರಿಸಿಲ್ಲ ಅನ್ನೋದು ಕೂಡ. ಅಂಡ್ ಇದ್ರ ಜೊತೆಗೆ ಅರ್ಥ ಆಗಬೇಕಾಗಿರೋದು, ಯಾವುದೇ ರಿಲೇಶನ್ಶಿಪ್ ಆಗಲಿ, ಫ್ರೆಂಡ್ಶಿಪ್ ಆಗಲಿ, ಏನಾಗಲಿ, ಯಾರ ಜೊತೆ ಏನು ಅನ್ನೋದ್ರ ಬಗ್ಗೆ ಒಂಚೂರು ಅಲರ್ಟ್ ಇರಬೇಕಾಗತ್ತೆ ಜನ. ಆಗಷ್ಟೇ ಇಂಥ ಕ್ರೌರ್ಯಗಳನ್ನು ತಡೆಯೋದಕ್ಕೆ ಶ್ರದ್ಧಾ ಪ್ರಕರಣವನ್ನೇ ತೆಗೆದುಕೊಳ್ಳಿ. ಪಾಪ ತಂದೆ ತಾಯಿಗೆ ಏನು ಗೊತ್ತಿರಲಿಲ್ಲ. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.